Hey everyone, you're watching News Insights. ಕಿರಿಯ ಅಧಿಕಾರಿಗಳನ್ನ ಹೇಗೆ ಗುರುತಿಸ್ತಾರೆ ಅನ್ನೋದಕ್ಕೆ ನಂದೇ ಒಂದು ಉದಾಹರಣೆಯನ್ನು ನಾನು ಇಲ್ಲಿ ಪ್ರಸ್ತಾಪ ಮಾಡಲೇಬೇಕು. ಸುಮಾರು 2015 ಅಥವಾ 16 ಇರಬೇಕು. ಕನ್ನಡ ಸಂಸ್ಕೃತಿ ಇಲಾಖೆಯ ಕಾರ್ಯದರ್ಶಿಗಳು ಅವರು, ನಾನು ನಿರ್ದೇಶಕನಾಗಿದ್ದೆ. ಸಾಮಾನ್ಯವಾಗಿ ರಾಜ್ಯ ಮಟ್ಟದ ಸರ್ವೋತ್ತಮ ಅವಾರ್ಡ್ ಅನ್ನ ನಾವು ಡೆವಲಪ್ಮೆಂಟ್ ಕಮಿಷನರ್ ಅಧ್ಯಕ್ಷತೆಯಲ್ಲಿ ಆಯ್ಕೆಯನ್ನ ಮಾಡ್ತಿದ್ವಿ. ಕನ್ನಡ ಸಂಸ್ಕೃತಿ ಇಲಾಖೆಯ ಅಧಿಕಾರಿ ಆದ್ರಿಂದ ನಾವು ಆ ಒಂದು ಸಭೆಯನ್ನ ಆಯೋಜನೆ ಮಾಡಿದ್ವಿ. ಅದರಲ್ಲಿ ಅದನ್ನೆಲ್ಲ ಏನ್ ಮಾಡ್ಬೇಕು, ಯಾರನ್ನ ಕರಿಬೇಕು, ಅದೆಲ್ಲ ನನ್ನ ಕರ್ತವ್ಯ ಆಗಿತ್ತು, ಮಾಡಿದ್ದೆ. ಆ ಸಮಿತಿಯ ಸದಸ್ಯರಿದ್ದವರು ನಮ್ಮ ಸರ್ ಸೆಕ್ರೆಟರಿ ಅವರು. ಹೀಗೆ ಹೆಸರು ಬಹಳಷ್ಟು ಹೆಸರುಗಳಿದಾವೆ. ಇದರ ಪೂರ್ವಪರ ಎಷ್ಟು ಜನರದು ಏನಿದೆ ಏನು ಅನ್ನೋದು ನಮ್ಗೆ ಗೊತ್ತೇ. ಇಲ್ಲಿ ದಯಾನಂದ್ ಇದ್ದಾನೆ ನೋಡಿ, ಈ ಆಫೀಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿ ಕಲಾವಿದರಿಗೆಲ್ಲ ಆನ್ಲೈನ್ ನಲ್ಲಿ ಪೇಮೆಂಟ್ ಅನ್ನ ಕೊಡ್ತಾ ಇದ್ದಾನೆ, ಕಣಜ ಅಭಿವೃದ್ಧಿ ಪಡಿಸಿದ್ದಾನೆ. ಇಂಥ ಹುಡುಗರು ಹಾಗೆ ಇದೊಂದು ಕಾರ್ಯಕ್ರಮ ರೂಪಕ್ಕೆ ಬರಬೇಕು ಅಂದ್ರೆ ಒಂದು ಅಭಿನಂದನಾ ಸಮಿತಿಯನ್ನ ಮಾಡಿಕೊಂಡು ಒಂದು ಕಾರ್ಯಕ್ರಮವನ್ನು ಅನುಷ್ಠಾನ ಮಾಡೋಣ ಅಂತ ಹೇಳಿ ಈ ನಾಡಿನ ಹೆಮ್ಮೆಯ ಪುತ್ರ ಅಂದ್ರೆ ಈ ದೇಶದಲ್ಲಿ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳು ಬರಬೇಕು ಅಂದ್ರೆ ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದಲ್ಲಿ ಆಸೀನರಿರುವುದರಲ್ಲಿ ಹಲವಾರು ಅಂಗಾಂಗಗಳಿದ್ದಾವೆ. ಯಾವ ಅಂಗಾಂಗಕ್ಕೆ ಕಾಯಿಲೆ ಬಂದರೂ ಕೂಡ ತಗೊಳ್ಳಿಕ್ಕೆ ಒಂದು ಕಾಲ ಮಂಜುನಾಥ್ ಅವರು ನಮ್ಮ ಜಯದೇವ ಆಸ್ಪತ್ರೆಗೆ ಒಂದು ಹೊಸ ರೂಪವನ್ನು ಕೊಟ್ಟು ಲಕ್ಷಾಂತರ ಹೃದ್ರೋಗಿಗಳನ್ನ ಉಳಿಸುವುದರಲ್ಲಿ ತಮ್ಮ ಪಾತ್ರ ಬಹಳ ಹಿರಿದು, ನಂತರದಲ್ಲಿಯೂ ಕೂಡ ಸಂಸದರಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಮುನ್ನಡೆಯುತ್ತಾ ಇವತ್ತು ಸೇವೆಯನ್ನು ಮಾಡ್ತಾ ಇರುವಂತಹ ತಂಡಯವರಿಗೆ ನಾನು ಸ್ವಾಗತವನ್ನು ಕೋರ್ತೇನೆ. ಇನ್ನಿಬ್ಬರು ವಿಶೇಷ ಅತಿಥಿಗಳು ನಮ್ಮೊಂದಿಗೆ ಇದ್ದಾರೆ. ಆಡಳಿತಗಾರರಾಗಿ ಹಾಗೆ ಯುಡಿಯ ಉತ್ತಮ ದಕ್ಷ ಆಡಳಿತಗಾರರು, ಅವ್ರಿಗೂ ಕೂಡ ನಾನು CID DGP ಆಗಿದ್ದಾರೆ, ಅವ್ರಿಗೂ ಕೂಡ ನಮ್ಮ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನ ಕೋರ್ತೇನೆ. ವಿಶೇಷವಾಗಿ ಅನ್ನುವಂಥದ್ದು ನಾವು ನೋಡಿರುವಂತಹದ್ದು ಅನುಭವದ ಮಾತು. ಹಾಗಾಗಿ ಅವರಿಗೆ ನಾನು ವಿಶೇಷವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಉಮಾಶಂಕರ್ ಅವರು ಮತ್ತು ಅವರ ಕುಟುಂಬ ವರ್ಗದವರು ಕೂಡ ಬಂದಿದ್ದಾರೆ. ಅವರು RR ನಗರದಲ್ಲಿ ಅಪಾರ್ಟ್ಮೆಂಟ್ಗೆ ಹೋದಾಗ ಕೂಡ ಗೃಹ ಪ್ರವೇಶಕ್ಕೆ ಕರೆದಿದ್ದರು. ಆಗಲೂ ಹೋಗಿದ್ದೆ. ಮುಂದಕ್ಕೆ ಅವ್ರಿಗಿನ್ನೂ ಒಳ್ಳೆ ಆರೋಗ್ಯ ಎಲ್ಲ ಸಿಗಲಿ, ಮುಂದಕ್ಕೆ ಇನ್ನೂ ಉನ್ನತ ಸ್ಥಾನಗಳು ಸಹಜವಾಗಿ ಅವ್ರಿಗೆಲ್ಲ ಬೇರೆ ಬೇರೆ KIT ಮತ್ತು ಇನ್ನು ಕೇಂದ್ರ ಸರ್ಕಾರದಲ್ಲಿ ಎಲ್ಲ ಕಡೆ ಅವ್ರಿಗೆ ಅವಕಾಶಗಳಿರುತ್ತೆ. ಇನ್ನೂ ಅವ್ರಿಗೆ ಆರೋಗ್ಯ ಚೆನ್ನಾಗಿದೆ, ಕೆಲಸ ಮಾಡೋ ಹುಮ್ಮಸ್ಸಿದೆ. ಇನ್ನೂ ಒಂದಷ್ಟು ವರ್ಷಗಳ ಕಾಲ ಅವರ ಸೇವೆ ಸಲ್ಲಿಸಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಎಲ್ರಿಗೂ ಧನ್ಯವಾದಗಳು. ನಾನು ಚಂದ್ರಶೇಖರ್ ಕಂಬಾರವರೇ, ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀ ನಾಡೋದ ಡಾಕ್ಟರ್ CN ಮಂಜುನಾಥ್ ಸಾಹೇಬ್ರವರೇ, ಸಂಸದರು ಮತ್ತು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯವರೇ, ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ರೀ SR ಉಮಾಶಂಕರ್ ಅವರೇ, ಶ್ರೀಮತಿ ಉಮಾಶಂಕರ್ ಅವರೇ, ನನ್ನ ಬ್ಯಾಚ್ಮೇಟ್ ಮತ್ತು ಮಿತ್ರರಾದಂತಹ ಶ್ರೀ ತುಷಾರ್ ಗಿರಿನಾಥ್ ಅವರೇ, ಶ್ರೀ ಜಯರಾಮ್ ನಾಯಕೂರ್ ಅವರೇ, ವೇದಿಕೆ ಮೇಲೆ ಆಸೀನರಾದಂತಹ ಪಾಂಡವಪುರ ಶಾಸಕರಾದ ಶ್ರೀ ದರ್ಶನ್ ಪುಟ್ಟಣ್ಣನ್ ಅವರೇ, ಶ್ರೀ ದಯಾನಂದ್ ಅವರೇ, ಹಾಗೂ ಇಲ್ಲಿ ಆಗಮಿಸಿರುವ ಎಲ್ಲ ಬಂಧು ಮಿತ್ರರೇ, ಮಹಿಳೆಯರೇ, ಶ್ರೀ SR ಉಮಾಶಂಕರ್ ಬಗ್ಗೆ ನಾನು ಬಹಳ ವಿವರವಾಗಿ ಈ ಕಿರುಚಿತ್ರದಲ್ಲಿ ನಾನು ಅಲ್ಲಿ ಮಾತಾಡಿದ್ದೀನಿ. ಕೆಲವೊಂದು ವಿಷಯ ನಾನು ಹೇಳಬೇಕು ಅಂತ ಇಷ್ಟಪಡ್ತಾ ಇದ್ದೀನಿ. ಮೊದಲದಾಗಿ ನಮ್ಮ ತುಷಾರ್ ಗಿರಿನಾಥ್ ಅವರು ಹೇಳಿದ ಹಾಗೆ, ಅವರು ಮೊದಲದಾಗಿ 1983 ಇಸ್ವಿನಲ್ಲಿ ಫೌಂಡೇಶನ್ ಕೋರ್ಸ್ಗೆ ಅವರು ನಮ್ಮ ಜೊತೆಗೆ ಬಂದಿರಲಿಲ್ಲ. ಇನ್ಫ್ಯಾಕ್ಟ್ ಅವರು ಡೈರೆಕ್ಟಾಗಿ ಬೇಸಿಕ್ ಕೋರ್ಸ್ಗೆ ಬಂದರು. ಅದರಿಂದ ನನಗೆ ಫೌಂಡೇಶನ್ ಕೋರ್ಸಲ್ಲಿ ಅವರು ಪರಿಚಯ ಆಗಿರಲಿಲ್ಲ. ಅವ್ರಿಗೆ ಫಸ್ಟ್ ಪರಿಚಯ ಆಗಿದ್ದು ನನಗೆ ಕರ್ನಾಟಕ ದರ್ಶನ ಆಯಿತು 1995 ಇಸ್ವಿಯಲ್ಲಿ. ಅವಾಗ ಮೊದಲದಾಗಿ ನಾನು ಕಂಡಿದ್ದು ಬಹಳ IAS ಅಕ್ಷರತೆ ಕಾಣ್ತಾ ಇರಲಿಲ್ಲ. ಯಾಕಂದರೆ ಬಹಳಷ್ಟು ಸೌಜನ್ಯತೆ ಮತ್ತು ಸಜ್ಜನಿಕೆಯಿಂದ ಅವರು ಹೋಗ್ತಾ ಇದ್ದಿದ್ದು ಮತ್ತು ಬಹಳಷ್ಟು ಸರಳತೆ ಮನೋಭಾವ ಇರುವಂಥವ್ರು, ತುಂಬಾ ಸಿಂಪಲ್ ವ್ಯಕ್ತಿತ್ವ ಅವರು. ಅದರಿಂದ ಅವರು IAS ಆಫೀಸರ್ ಒಂಥರ ಆಶ್ಚರ್ಯ ಅವಾಗ ಕಾಣ್ತಾ ಇದ್ದಾರೆ. ಇನ್ಫ್ಯಾಕ್ಟ್ ನನಗೆ ಯಾವಾಗ ಆಶ್ಚರ್ಯ ಆಗುತ್ತೆ ಈ ಥರ ಆಫೀಸರ್ಸ್ ಇರ್ತಾರ.
ಅದೇ ರೀತಿ ಕಳೆದ 3 ದಶಕಗಳಲ್ಲಿ ನಾನು ನೋಡ್ತಾ ಬರ್ತಾ ಇದ್ದೀನಿ. ಅವರು ಅದೇ ರೀತಿ ಅದೇ ಸ್ವಭಾವವನ್ನು ಮುಂದುವರಿಸ್ಕೊಂಡು ಬಂದಿದ್ದಾರೆ. ಸರಳತೆ ಮತ್ತು ಸಿಂಪ್ಲಿಸಿಟಿ, ಸಿಂಪಲ್ನೆಸ್ ಅಂತಾರಲ್ಲ ಆ ಥರ. ಯಾಕಂದರೆ ನಾರ್ಮಲಿ IAS ಆಫೀಸರ್ ಅಥವಾ ಬೇರೆ IPS ಆಫೀಸರ್ ಅಂದರೆ ಅವ್ರದ್ದೇ ಒಂದು ಗತ್ತು ಅಥವಾ ಅವ್ರದ್ದೇ ಒಂದು ಒಂಥರ ಎಕ್ಸುಬೆನ್ಸ್ ಇರ್ತದೆ. ಬಟ್ ಆದರೆ ಈ ಶ್ರೀ SR ಉಮಾಶಂಕರ್ ಅವರು ನೋಡಿದ್ರೆ ಅವರು ಬಹಳಷ್ಟು ಸರಳತೆ. ಅದು ಇನ್ಫ್ಯಾಕ್ಟ್ ಯಾರೇ ಒಂದು ಆರ್ಡಿನರಿ ವ್ಯಕ್ತಿಯೂ ಸಹ ಅವ್ರ ಹತ್ರ ಹೋಗಿ ಮಾತಾಡಲಿಕ್ಕೆ ಮತ್ತು ಅವ್ರ ಜೊತೆಗೆ ಸಂವಾದ ಮಾಡೋದಕ್ಕೆ ಮತ್ತು ಅವ್ರ ಜೊತೆಗೆ ಏನಾದರೂ ಪೆಟಿಷನ್ಸ್ ಅಥವಾ ಯಾವುದಾದ್ರೂ ಒಂದು ಬೇಡಿಕೆಯನ್ನು ಇಡಬೇಕಾದ್ರೆ ತುಂಬಾ ಸರಳವಾಗಿ ಅಂತ ನಾವು ಹೇಳ್ಬೋದು. ಯಾಕಂದರೆ ಅವರು ಅಪ್ರೋಚ್ ಮತ್ತು ಅದೇ ರೀತಿ ಯಾವ ಥರ ಯಾಕಂದರೆ ಸಾಮಾನ್ಯವಾಗಿ ಸರ್ಕಾರಿ ನೌಕರಗಳು ಅಥವಾ ಆಫೀಸರ್ಗಳ ಹತ್ರ ಜನ ಬರೋದು ಯಾವಾಗಲೂ ತೊಂದರೆಯಲ್ಲಿದ್ದಾಗ ಅಥವಾ ಏನಾದರೂ ಕೆಲಸ ಇದ್ರೆ ಮಾತ್ರ. ಅಂಥ ಟೈಮಲ್ಲಿ ಈ ಯಾವ ವ್ಯಕ್ತಿಗಳು ಬರ್ತಾರೆ ಅವ್ರಿಗೆ ಸ್ಪಂದಿಸಿ ಅವರಿಗೆ ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡು ಅವ್ರು ಏನು ಕೆಲಸ ಕಾರ್ಯಗಳಿದೆ ಅದನ್ನು ಅರ್ಥ ಮಾಡಿಕೊಂಡು ಅದನ್ನು ಈಡೇರಿಸಲಿಕ್ಕೆ ಏನೇನು ಕೆಲಸ ಮಾಡ್ತಾರೆ ಅದು ಭಾಳ ಗುಣ ಅಂತ ಹೇಳ್ಬೋದು. ಮನೆಗೆ ಅಲರ್ಟ್ ಆಗಿದ್ದೀರಿ. ಅಲ್ಲಿನ ನೋವು ಸಂಕಟಗಳಿಗೆ ಒಳದರಿಯಾಗಿ ಸ್ಪಂದಿಸಿ ಪರಿಹಾರ ನೀಡಿದ್ದೀರಿ.